ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವ್ರು ಯಾಕೆ ದಿಸಂಗ್ ಫೋನ್ ಮಾಡ್ತಿದ್ದಾರೆ, ಅದು ಇಷ್ಟೊತ್ತಲ್ಲಿ? ಹಲೋ. ಹಾಯ್ ದಿಶಾ, ಏನ್ ಮಾಡ್ತಿದ್ಯಾ? ನಾನು ಏನ್ ಮಾಡ್ತಿದ್ದೀನಿ ಅಂತ ಕೇಳಕ್ಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರ? ನೋಡಿ ಮಿಸ್ ಸೌಂದರ್ಯ, ವರ್ಕ್ ರಿಲೇಟೆಡ್ ಏನೇ ಇದ್ರು ಸಂಜೆ ಒಳಗೆ ಫೋನ್ ಮಾಡಿ ಅಂತ ಹೇಳಿದ್ದೆ. ಆದರೂ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದೀರಾ ಅಲ್ವಾ? ನಾನೀಗ ನಿಂಗೆ ಕಾಲ್ ಮಾಡಿದ್ದು ವರ್ಕ್ ರಿಲೇಟೆಡ್ ಅಲ್ಲ. ಚಿರು ಯಾಕೋ ಸ್ವಲ್ಪ ಬೇಜಾರಾಗಿದ್ದಾನೆ. ಅವನಿಗೊಂದ್ಸತಿ ಫೋನ್ ಮಾಡಿ ಏನು ಅಂತ ಸ್ವಲ್ಪ ವಿಚಾರಿಸೋಕ್ಕಾಗತ್ತಾ? ಏನು ಇವ್ರು ಹೀಗೆ ಹೇಳ್ತಿದ್ದಾರೆ? ನನ್ನ ಗಂಡ ಬೇಜಾರಾಗಿದ್ರೆ ದಿಶಾ ಯಾಕೆ ಅವ್ರಿಗೆ ಫೋನ್ ಮಾಡಬೇಕು? ಅಲ್ಲ ಸೌಂದರ್ಯ, ನಾನು ಚಿರಾಗಿಗೆ ಹೇಗೆ ಫೋನ್ ಮಾಡಲಿ? ಅವ್ರು ಯಾವ ವಿಷಯಕ್ಕೆ ಅಪ್ಸೆಟ್ ಆಗಿದ್ದಾರೆ ನಾನು ಹಿಂಗೆ ಸಮಾಧಾನ ಮಾಡೋಕ್ಕಾಗತ್ತೆ? ಪ್ಲೀಸ್ ದಿಶಾ, ಏನೋ ಫ್ಯಾಮಿಲಿ ಪ್ರಾಬ್ಲಮಲ್ಲಿ ಅವ್ನು ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿದ್ದಾನೆ. ನಾನು ಹೇಳಿದ್ರು ಅವ್ನು ಸಮಾಧಾನ ಆಗ್ತಿಲ್ಲ. ನೀನು ಚಿರು ತುಂಬ ಕ್ಲೋಸ್ ಆಗಿರೋ ಕಾರಣ ನೀನೇನಾದರೂ ಒಂದ್ಸತಿ ಅವ್ನಿಗೆ ಫೋನ್ ಮಾಡಿ ಸಮಾಧಾನ ಮಾಡಿದ್ರೆ ಅವ್ನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೇನೋ ಅಂತ ನಿನಗೆ ಕಾಲ್ ಮಾಡಿದೆ. ಪ್ಲೀಸ್ ದಶಾ, ಆಗಲ್ಲ ಅಂತ ಮಾತ್ರ ಹೇಳಬೇಡ. ದಿಸ್ ಇಸ್ ಮೈ ರಿಕ್ವೆಸ್ಟ್. ನನ್ನ ಹಸ್ಬೆಂಡು ದಿಸಾ ಹೇಳೋ ಮಾತನ್ನ ಕೇಳ್ತಾರ? ಅವ್ರನ್ನ ಸಮಾಧಾನ ಮಾಡೋ ಶಕ್ತಿ ಅವಳಿಗಿದ್ಯಾ? ಒಂದು ಗೊತ್ತಾಗ್ತಿಲ್ವಲ್ಲ. ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಮೊದಲು ಒಂದು ಮೆಸೇಜ್ ಹಾಕ್ತೀನಿ. ಹಾಯ್ ಚಿರಾಗ್. ಹಲೋ. ಐಮ್ ಸಾರಿ, ಡಿಸ್ಟರ್ಬ್ ಆಯಿತು ಅನಿಸುತ್ತೆ. ಹಾಗೇನಿಲ್ಲ, ಹೇಳಿ. ಅದು ಒಂದು ಡಿಸೈನ್ ಬಗ್ಗೆ ಮಾತಾಡಬೇಕಿತ್ತು. ಇಸ್ ಇಟ್ ಅ ರೈಟ್ ಟೈಮ್ ಟು ಸ್ಪೀಕ್? ಸಾರಿ ದಿಶಾ, ನಾಳೆ ಮಾತಾಡೋಣ. ಶೋರ್, ನೋ ಪ್ರಾಬ್ಲಮ್. ಚಿರಾಗ್, ಯಾಕೋ ಡಲ್ಲಾಗಿ ಸೌಂಡ್ ಆಗ್ತಿದ್ದೀರಾ? ಎವ್ರಿಥಿಂಗ್ ಓಕೆ? ನೋ, ನಥಿಂಗ್. ನೋ ಚಿರಾಗ್, ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಹೇಳಿ, ಏನಾಯಿತು? ಹೇಳಿದ್ರೆ ನಿಮ್ಮಿಂದ ಸರಿ ಮಾಡೋಕ್ಕಾಗತ್ತಾ? ಐ ಟ್ರೈ ಟು ಸಾಲ್ವ್ ಮಿಸ್ಟರ್ ಚಿರಾಗ್. ಈ ದಿಶಾ ಅಷ್ಟು ಟ್ರೈ ಮಾಡಬಾರ್ದ? ಅವತ್ತು ಬೆಳಿಗ್ಗೆ ನನ್ನ ಡಿಸೈನ್ ಹಾಳಾಗಿತ್ತು ಅಂತ ನಾನು ಡಲ್ಲಾಗಿದ್ದಾಗ ನೀವು ನನ್ನನ್ನು ಚೀರಪ್ ಮಾಡಿದ್ರಿ. ನಿಮ್ಮನ್ನು ಚೀರಪ್ ಮಾಡೋಕ್ಕೆ ಟ್ರೈಯೂ ಮಾಡಬಾರ್ದ? ಪ್ಲೀಸ್ ಟೆಲ್ ಮಿ ವಾಟ್ ಹ್ಯಾಪನ್. ಕೇಳ್ದೆ ನನ್ನ ಲೈಫಲ್ಲಿ ಏನೇನೋ ಆಗ್ತದೆ, ಅದು ನಂಗೆ ಇಷ್ಟ ಆಗ್ತಾಯಿಲ್ಲ. ಅಂಥದ್ದೇನಾಯಿತು? ಸಾರಿ, ಇಟ್ಸ್ ಅ ಬಿಟ್ ಪರ್ಸ್ನಲ್. ಲೈಫಲ್ಲಿ ಎಲ್ಲ ಹೇಳಿ ಕೇಳಿ ಬರಲ್ಲ ಚಿರಾಗ್. ಏನೇ ಬಂದರೂ ಅದನ್ನು ಫೇಸ್ ಮಾಡಬೇಕು. ಸಿಗದೇ ಇರೋದ್ ಬಗ್ಗೆ ಯೋಚಿಸ್ತಾ ಕೂರೋದ್ ಬದಲು ಸಿಕ್ಕಿದ್ದನ್ನ ಮರಿಬಾರ್ದು, ಬಿಟ್ಕೊಡ್ಬಾರ್ದು. ನಾಳೆ ದಿನ ಅದು ನಮ್ಮ ಕೈ ತಪ್ಪು ಹೋಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಲೈಫಲ್ಲಿ ಕೇಳಿ ಪಡ್ಕೊಳ್ಳೋರ್ಗಿಂತ ಕೇಳಿ ಕಳ್ಕೊಂಡವರೇ ಜಾಸ್ತಿ ಇದ್ದಾರೆ. ಕರೆಕ್ಟ್, ನೀವು ಹೇಳ್ತಾರದು ಸರಿಯಾಗಿದೆ. ಇವತ್ತು ಯಾವುದೋ ವಿಚಾರಕ್ಕೆ ದೀಪ ಅವ್ರಿಗೆ ಬೈದೆ, ಅವ್ರು ಬೇಜಾರಾಗೋ ಥರ ಆಯಿತು. ಚಿರಾಗ್, ಏನು ವಿಷಯ ಅಂತ ಕೇಳಲ್ಲ, ಯಾರಿಂದ ತಪ್ಪಾಗಿದೆ ಅಂತಾನೂ ಕೇಳಲ್ಲ. ಬಟ್ ನಮ್ಮಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ನಾವೇ ಹೋಗಿ ಅವ್ರಿಗೆ ಸಾರಿ ಕೇಳಿ ಕನ್ವಿನ್ಸ್ ಮಾಡಬೇಕು. ಆಗಲೇ ಜೀವನ ಮುಂದಕ್ಕೆ ಹೋಗೋದು. ಇಲ್ಲಾಂದ್ರೆ ನಿಂತಲ್ಲೇ ನಿಂತಿರತ್ತೆ. ನಿಜ ದಿಶಾ, ನಿಮ್ಮ ಮಾತಲ್ಲಿ ಸತ್ಯ ಇದೆ. ಎಷ್ಟೋ ಸಲ ನಾವು ಮಾಡದೇ ಇರೋ ತಪ್ಪಿಗೆ ಮಾತು ಕೇಳಬೇಕಾಗತ್ತೆ. ಆದರೆ ನಾವು ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು. ಬೇರೆಯವರು ನಮ್ಮ ಥರ ಅವ್ರದ್ದೇನು ತಪ್ಪಿಲ್ಲ ಅಂದ್ರೂ ನಾವು ಅನುಭವಿಸ್ಬೇಕಾಗತ್ತೆ. ಹೌದು, ನನ್ನ ಜೀವನದಲ್ಲೂ ಅಷ್ಟೇ. ನನ್ನ ಮದುವೆ ಅದೇ ಥರ ಆಯಿತು. ಅದರಲ್ಲಿ ಯಾರ್ದು ತಪ್ಪು ಅಂತ ಗೊತ್ತೇ ಆಗಲಿಲ್ಲ. ಆದರೆ ಅದರಿಂದ ನನಗೆ ಇವತ್ತಿಗೂ ಬೇಜಾರಿತ್ತು. ನೋಡಿ, ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಯಾರನ್ನೂ ಬ್ಲೇಮ್ ಮಾಡಬಾರ್ದು. ಈಗಲೇ ಹೋಗ್ಬಿಟ್ಟು ದೀಪಾ ಅವ್ರ ಹತ್ರ ಮಾತಾಡಿ ಸಾರಿ ಕೇಳಿ. ಆಮೇಲೆ ಇನ್ನೊಂದು ವಿಷಯ, ಇದನ್ನೆಲ್ಲ ದಿಶಾ ಹೇಳಿದ್ಲು ಅಂತ ಅವ್ರಿಗೆ ಹೇಳ್ಬೇಡಿ. ನೀವು ಹೇಳಿದ ನಿಜ. ನಿಮ್ಮ ಮಾತಿಂದ ನನ್ನ ಮನಸ್ಸಲ್ಲಿದ್ದ ಭಾರ ಕಡಿಮೆ ಆಯಿತು. ಥ್ಯಾಂಕ್ಸ್. ಈಗಲೇ ದೀಪ ಅವ್ರ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಬಾಯ್.
ಒಬ್ಬ ಇನ್ಸ್ಪೆಕ್ಟರ್ ಆಗಿ ಈ ತರ ಮಾಡೋದ್ ಸರಿನಾ? ಇಷ್ಟು ದಿನ ಬೇರೆಯವ್ರನ್ನ ಗೋಳೈಕೊಂಡಿದ್ ಸಾಲ್ದು ಅಂತ ಈಗ ನಮ್ಮನ್ನ ಗೋಳೈಕೊಳ್ಳೋಕ್ ಶುರು ಮಾಡ್ಬಿಟ್ರಾ? ಸಾಯೋ ಅಂತದ್ ಏನ್ರಿ ಆಗಿದೆ ನಿಮ್ಗೀಗ? ಮಾಮ್, ನೀವಿಲ್ಲಿಂದ ಹೊರಡಿ. ನನ್ ಡ್ಯಾಡ್ ಹತ್ರ ಮಾತಾಡ್ಬೇಕು. ಅಲ್ಲ ಸಂಜನಾ, ಹೇಳ್ದೆ ತಾನೆ, ನೀವ್ ತಲೆ ಕೆಡ್ಸ್ಕೋಬೇಡಿ, ಹೊರಡಿ. ಡ್ಯಾಡ್, ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಯ್ತು? ಇಷ್ಟು ದಿನ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಹೆಸರಿತ್ತು, ಸೊಸೈಟಿಲಿ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ಗಳನ್ನ ಬೆಳೆಸ್ಕೊಂಡಿದ್ದೆ. ಆದ್ರೆ ಇವತ್ತು ಎಲ್ಲ ಮಣ್ಪಾಲಾಗೋಯ್ತು. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಅಮ್ಮ ಲಂಚ ತಗೊಳ್ಳುವಾಗ ಸಿಕ್ಕಾಕೊಂಡ್ಬಿಟ್ಟೆ. ಆದ್ರೀಗ ನನ್ನ ಸಸ್ಪೆಂಡ್ ಮಾಡೋ ಲೆವೆಲ್ಗೆ ಬಂದು ನಿಂತಿದೆಮ್ಮ. ಅಲ್ಲ ಡ್ಯಾಡ್, ಲಂಚ ತಗೊಂಡಿರೋದಕ್ಕೆ ಇಷ್ಟೆಲ್ಲ ಯಾಕೆ ಫೀಲ್ ಮಾಡ್ಕೊಳ್ತಿದ್ದೀರಾ? ಇದೆಲ್ಲ ಅಭ್ಯಾಸ ಇತ್ತು ತಾನೆ ನಿಮ್ಗೆ? ಈಗ ನೀವು ತಲೆ ಕೆಡ್ಸ್ಕೊಂಡಿರೋದು ಸಿಕ್ಕಾಕೊಂಡಿದ್ದೀರಾ ಅಂತ ತಾನೆ? ಹೌದಮ್ಮ. ಅದರಿಂದ ಹೇಗ್ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಬೇಕು. ಈ ತರ ಸೂಸೈಡ್ ಮಾಡ್ಕೊಳ್ಳೋದಲ್ಲ ಡ್ಯಾಡ್. ನಿಮ್ಮನ್ನ ಯಾರು ಸಿಕ್ಕಾಕ್ಸಿದಾರೋ ಅವ್ರಿಗೆ ಎಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳಿ, ಅದನ್ನ ಕೊಟ್ಟು ಕೇಸ್ನೇ ಮುಚ್ಚಾಕ್ಸೋಣ. ಅದೆಲ್ಲ ಆಗಲ್ಲಮ್ಮ. ಎಲ್ಲ ಟ್ರೈ ಮಾಡಾಯ್ತು. ಈಗ ಪರಿಸ್ಥಿತಿ ಕೈ ಮೀರೋಗಿದೆ. ನಾನೀಗ ಬಚಾವಾಗೋದಕ್ಕಿರೋದು ಒಂದೇ ದಾರಿ. ಏನದು ಡ್ಯಾಡ್? ನನ್ನ ಮೇಲೆ ಬಂದಿರೋ ಆರೋಪನ ಅವ್ರ ಮೇಲೆ ಹಾಕೊಂಡ್ರೆ ಬಚಾವಾಗ್ಬೋದು. ಆದ್ರೆ ಅಂಥವ್ರು ಯಾರು ಸಿಗ್ತಾರಮ್ಮ? ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ದಿಶಾ ಅವ್ರ ಆಫೀಸಿಗೆ ಬಂದ್ರಾ? ಇಲ್ಲ ಸರ್, ಬಂದಿಲ್ಲ. ಏನಾದರೂ ಹೇಳಬೇಕಿತ್ತ ಸರ್? ಏನಿಲ್ಲ, ಅವ್ರು ಬಂದರೆ ನನ್ನ ಕ್ಯಾಬಿನಿಗೆ ಬರೋಕ್ಕೆ. ಓಕೆ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಮೇಡಮ್, ಚಿರು ಸರ್ ಅವರು ನಿಮ್ಮನ್ನ ಅವ್ರ ಕ್ಯಾಬಿನಿಗೆ ಬರಕ್ಕೆ ಹೇಳಿದ್ದಾರೆ. ಓಕೆ. ಗುಡ್ ಮಾರ್ನಿಂಗ್ ಚಿರಾಗ್. ಏನೋ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಂತೆ. ಇಸ್ ಇಟ್ ಅಬೌಟ್ ದೋಸ್ ಡಿಸೈನ್ಸ್? ಇವತ್ತು ಏನೇ ಆದರೂ ಅದನ್ನ ಫೈನಲ್ ಮಾಡಿಕೊಟ್ಬಿಡ್ತೀನಿ. ಅರ್ಜೆನ್ಸಿ ಏನಿಲ್ಲ, ಟೇಕ್ ಯುವರ್ ಓನ್ ಟೈಮ್. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಕಾಯ್ತಾ ಇದ್ದೆ. ಥ್ಯಾಂಕ್ಸಾ? ಯಾಕೆ? ನೆನ್ನೆ ದೀಪ ಅವ್ರ ಜೊತೆ ಮನಸ್ತಾಪ ಆಗಿತ್ತು. ಅವ್ರ ಮೇಲೆ ತುಂಬ ಕೋಪ ಮಾಡ್ಕೊಂಬಿಟ್ಟಿದ್ದೆ. ಆ ಟೈಮಿಗೆ ನೀವು ಫೋನ್ ಮಾಡಿ ನಾನು ಅಪ್ಸೆಟ್ ಆಗಿರೋದನ್ನು ತಿಳ್ಕೊಂಡು ನಂಗೆ ಸಮಾಧಾನ ಮಾಡಿದ್ರಿ. ಅಷ್ಟೇ ಅಲ್ಲ, ದೀಪ ಅವ್ರ ಜೊತೆ ಹೇಗೆ ಮಾತಾಡಬೇಕು, ಸಂಬಂಧಗಳನ್ನ ಹೇಗೆ ಉಳಿಸ್ಕೋಬೇಕು ಅಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಅಂದರೆ ನಾನು ಅದನ್ನು ಕೇಳಿ ದೀಪ ಅವ್ರ ಜೊತೆ ಹೋಗಿ ಕಾಂಪ್ರಮೈಸೇ ಆಗಿಬಿಟ್ಟೆ. ನನ್ನ ದೀಪ ಅವ್ರ ಮಧ್ಯೆ ಮುಂಚೆ ಯಾವ ಫ್ರೆಂಡ್ಶಿಪ್ ಇತ್ತೋ ಅದು ಕಂಟಿನ್ಯೂ ಆಯಿತು. ನಿಮ್ಮಿಂದ ಕಲಿಯೋದು ತುಂಬ ಇದೆ. ಸಂಬಂಧಗಳ ವ್ಯಾಲ್ಯೂ ಏನು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ದೀಪ ಅವ್ರ ಫ್ರೆಂಡ್ಶಿಪ್ ಉಳಿದಿದೆ ಅಂದರೆ ಅದಕ್ಕೆ ನೀವೇ ಕಾರಣ.